ರವಾ ಇಡ್ಲಿ ಇಷ್ಟು ಸಾಫ್ಟಾಗಿ ಇಷ್ಟು ಚೆನ್ನಾಗಿ ಮನೇಲೇ ಮಾಡ್ಕೊಬೋದು ಅಂತ ಅಂದರೆ ಹೋಟೆಲ್ಗೆ ಹೋಗಿ ಏನಕ್ಕೆ ತಿನ್ನಬೇಕು. ಗೀ ಪುಡಿ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಒಂದು ಬಾಣಲಿನಲ್ಲಿ ಎಣ್ಣೆ 5 ಸ್ಪೂನ್ ಹಾಕ್ಕೊಳ್ಳಿ, ತುಪ್ಪ 1 ಸ್ಪೂನು, ಉದ್ದಿನಬೇಳೆ ಒಂದು 2 ಸ್ಪೂನಷ್ಟು, ಕಡಲೆಬೇಳೆ 1 ಸ್ಪೂನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಅದೊಂದು ಸ್ವಲ್ಪ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಬಾಡಿಸ್ಕೊಳ್ಳಿ. ಈಗ 1 ಹಿಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಒಂದೂವರೆ ಗ್ಲಾಸಷ್ಟು ಮೀಡಿಯಮ್ ರವೆ ತೊಗೊಂಡಿದ್ದೀನಿ ನಾನಿಲ್ಲಿ, ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. 1.5 ಗ್ಲಾಸಷ್ಟು ರವೆನಲ್ಲಿ ಒಂದು 5-6 ಜನ ತಿನ್ಬೋದು. 18ರಿಂದ ಒಂದು 20 ರವಾ ಇಡ್ಲಿ ಆಗುತ್ತೆ. ಇಲ್ಲಿ ಫ್ರೈ ಮಾಡಿಬಿಟ್ಟು ಕ್ಯಾಶ್ಯೂನ ಒಳಗಡೆ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಹುರಿದಿರೋ ರವೆನೆಲ್ಲ ಒಂದು ಬೌಲ್ ಒಳಗಡೆಗೆ ಹಾಕ್ಕೊಳ್ಳಿ. ಸ್ವಲ್ಪ ಮಿಕ್ಸ್ ಮಾಡಿ. ಒಂದು ತುರಿದಿರೋ ಕ್ಯಾರೆಟ್ ತೊಗೊಂಡಿದ್ದೀನಿ. ಕ್ಯಾರೆಟ್ ಹಾಕೋದ್ರಿಂದ ಒಂದು ಸ್ವಲ್ಪ ರವಾ ಇಡ್ಲಿ ಕಲರ್ ಚೇಂಜ್ ಆಗುತ್ತೆ, ಒಂಚೂರು ಆರೆಂಜ್ ಬರುತ್ತೆ. ನಿಮ್ಗೆ ವೈಟ್ ಬೇಕು ಅಂದರೆ ಕ್ಯಾರೆಟ್ ಹಾಕ್ಕೊಬೇಡಿ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಸಣ್ಣಗೆ ಹೆಚ್ಚಿರೋ ಕಾಯಿ, 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ. 1.5 ಗ್ಲಾಸಷ್ಟು ರವೆಗೆ ನಿಮಗೆ ಅರ್ಧ ಲೀಟ್ರಷ್ಟು ಮೊಸರು ಬೇಕಾಗುತ್ತೆ. ಇನ್ನೂ ಒಂದು ಸ್ವಲ್ಪ ಜಾಸ್ತಿನೂ ಬೇಕಾಗುತ್ತೆ. ಸ್ವಲ್ಪ ನೀವು ಕಲಿಸ್ಬೇಕಾದ್ರೆ ನೋಡ್ಕೊಂಡು ಹಾಕೊಬೇಕು. ನಾನಿಲ್ಲಿ 1.5 ಗ್ಲಾಸ್ಗೆ ಅರ್ಧ ಲೀಟ್ರ್ ಮೊಸರು ಯೂಸ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಅರ್ಧ ಲೀಟ್ರ್ ಮೊಸರಂತೂ ನೀವು ಹಾಕ್ಕೊಳ್ಳೇಬೇಕು. ಅದ್ರ ಮೇಲೆ ಇನ್ನೂ ಮೊಸರು ಹಾಕ್ಕೊಳ್ತೀರಾ ಅಥವಾ ನೀರು ಹಾಕ್ಕೊಳ್ತೀರಾ, ಅದು ನಿಮ್ಮ ಇಷ್ಟ. ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ನೀವು ಮಿಕ್ಸ್ ಮಾಡಬೇಕು. ಯಾಕಂದರೆ ಅದು ತುಂಬ ನೀರು ಹಾಕ್ಬಿಟ್ರೆ ಅದು ದೋಸೆ ಥರ ಆಗಿಬಿಡುತ್ತೆ, ಚೆನ್ನಾಗಿ ಬರೋದಿಲ್ಲ. ಹಾಗಂತ ತುಂಬ ಗಟ್ಟಿನೂ ಮಾಡ್ಕೊಬೇಡಿ, ಒಂದು ಸ್ವಲ್ಪ ಫ್ಲೋಯಾಗಿರಬೇಕು. ಯಾಕಂದರೆ ಅದು ರವೆ ಅಲ್ವಾ, ಅದು ಬೇಯಬೇಕಾದ್ರೆ ಒಂದು ಸ್ವಲ್ಪ ಅರಳಬೇಕಾಗುತ್ತೆ. ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಈಗ ಒಂದು 3 ನಿಮಿಷ ಅದನ್ನು ಹಾಗೆ ಬಿಡೋಣ, ರವೆ ನೆನೆಯುತ್ತೆ. 1 ಪ್ಯಾಕೆಟ್ ಈನೋನ ನೀವು ಇದಕ್ಕೆ ಸೇರಿಸ್ಬೇಕಾಗತ್ತೆ. ನೀವು ಈನೋ ಹಾಕ್ಕೊಬೇಕಾದ್ರೆ ನೀವು ಇನ್ನೇನು ಇಡ್ಲಿ ಮಾಡ್ತೀರಾ ಅನ್ನೋ ಟೈಮ್ನಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿ ನೀವು ರವೆ ಇಡ್ಲಿಗೆ ಇಟ್ಬಿಡಬೇಕು. ಅರ್ಧ ಅವರ್ ಮುಂಚೆನೇ ಕಲಸಿಟ್ಬಿಟ್ಟು ಆಮೇಲೆ ಇಡೋದು ಆ ಥರ ಮಾಡಬಾರ್ದು, ಅದು ಚೆನ್ನಾಗಿ ಬರೋದಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕಡೆಗೂ ಈನೋ ಸೋಡಾ ಸೇರ್ಕೊಳ್ಬೇಕು. ಈ ಕನ್ಸಿಸ್ಟೆನ್ಸಿ ಸರಿಯಾಗಿದೆ. ಈಗ ಇಡ್ಲಿ ತಟ್ಟೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಎಲ್ಲ ಕಡೆಯೂ ನೀವು ಸಾವ್ರ್ಕೊಳ್ಳಿ. ಆಮೇಲೆ ತುಂಬ ಸಣ್ಣಗೆ ಹೆಚ್ಚಿರೋ ಟೊಮೆಟೊನ ಎಲ್ಲ ಕಡೆ ಇಡಬೇಕು. ಟೊಮ್ಯಾಟೊ ಏನಕ್ಕೆ ಇಟ್ಟಿರೋದಂದರೆ ಇಡ್ಲಿ ಮಾಡಿದ್ಮೇಲೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ, ಅದಕ್ಕೋಸ್ಕರ ಟೊಮ್ಯಾಟೊ ಇಟ್ಟಿರೋದು. ಎಲ್ಲ ಬಟ್ಲಿಗೂ ಸಮವಾಗೆ ಇಡ್ಲಿ ಹಿಟ್ಟನ್ನ ಹಾಕ್ಕೊಳ್ಳಿ. ತುಂಬ ಜಾಸ್ತಿನೂ ಹಾಕಬೇಡಿ, ತುಂಬ ದಪ್ಪ ದಪ್ಪ ಥರ ಬರುತ್ತೆ. ಈಗ ಇಡ್ಲಿ ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ತಟ್ಟೆಗಳನ್ನೂ ಅದರೊಳಗಡೆ ಇಟ್ಕೊಂಡು ಅದನ್ನು ಮುಚ್ಚಿಬಿಟ್ಟು ಹೈ ಫ್ಲೇಮ್ನಲ್ಲಿ ಒಂದು 20 ಮಿನಿಟ್ಸ್ 20 ನಿಮಿಷ ಅದು ಬೇಯಬೇಕು. 20 ನಿಮಿಷದ ನಂತರ ಅದು ಆಗಿರುತ್ತೆ. ನಾನಿಲ್ಲಿ 20 ನಿಮಿಷ ಆದಮೇಲೆ ಇಡ್ಲಿ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಟೊಮೆಟೊ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ನಲ್ಲ, ಸರ್ವ್ ಮಾಡೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ರವಾ ಇಡ್ಲಿಗೆ ಕಾಯಿ ಕಡಲೆ ಚಟ್ನಿ ಒಂದು ಒಳ್ಳೆ ಕಾಂಬಿನೇಷನು. ರವಾ ಇಡ್ಲಿದು ಒಂದು ಬೈಟ್ ತೆಗೆದು ತೋರಿಸ್ತೀನಿ ನೋಡಿ, ಎಷ್ಟು ಸಾಫ್ಟಾಗಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ನಿಮಗೆ ಕಾಯಿ ಕಡಲೆ ಚಟ್ನಿ ಮಾಡೋದು ಹೇಗೆ ಅಂತ ಗೊತ್ತಾಗಬೇಕಂದ್ರೆ ಲಿಂಕ್ನ ಡಿಸ್ಕ್ರಿಪ್ಷನ್ಗೆ ಹಾಕ್ತೀನಿ, ಚೆಕ್ ಮಾಡಿ. ನಾನು ಹೇಳಿದ್ನಲ್ಲ ಒಂದು 18 ರವಾ ಇಡ್ಲಿ ಆಗುತ್ತೆ ಅಂತ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಒಳ್ಳೆ ರೆಸಿಪಿ ಇದು. ಟ್ರೈ ಮಾಡಿ, ಶೇರ್ ಮಾಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು.